ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಸಪ್ರೇಟಾಗಿ BPT ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂಥದ್ದು. BPT ಮಾಡಬೇಕಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ಗಳ ಬಗ್ಗೆ ತುಂಬ ಗೊಂದಲನೇ ಇರುವಂಥದ್ದು. ಕೌನ್ಸ್ಲಿಂಗ್ ಗೊಂದಲ ಅಂದರೆ ಹೆಂಗೆ ಈಗ ಅಂತಂದರೆ, ಈಗಾಗಲೇ KCETಯ ಒಂದು ಏನು ನಡೀತದೆ, KCET ಅಂಡರ್ ಒಳಗಡೆ ಭಾಳಷ್ಟು ಕೋರ್ಸ್ಗಳು ಬರ್ತವೆ. ಸೊ ಈಗ ಮಾನ್ಯ ನಮ್ಮ ಇವರು ಯಾರು ಕೂಡ ಹೇಳಿರೋದು ಏನಂತಂದರೆ, ನಾವು ಕಂಬೈನ್ ಎಕ್ಸಾಮ್ ಏನೇ ಮಾಡ್ತೀವಿ ಅಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮಾಡ್ತೀವಿ ಅಂತ ಹೇಳಿದರು. ಆದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ನಿಜ, ಆದರೆ BPTಗೆ ಸಂಬಂಧಿಸಿದಂತೆ ಯಾವುದೇ ಥರದಂಥ ಅಪ್ಡೇಟನ್ನು ಮಾಡಿಲ್ಲ. ಉದಾಹರಣೆಗೆ ಸೀಟ್ ಮ್ಯಾಟ್ರಿಕ್ಸ್ ಇರ್ಬೋದು, ಆಮೇಲೆ ಈ ಫೀ ಸ್ಟ್ರಕ್ಚರ್ ಇರ್ಬೋದು, ಇವೆಲ್ಲಗಳು ಕೂಡ ಇನ್ನೂವರೆಗೆ ಯಾವುದೇ ಥರಂಥ ಮೆನ್ಷನ್ ಮಾಡಿಲ್ಲ. ಆದರೆ ಹಿಂದಿನ ವರ್ಷದ ಲೆಕ್ಕಾಚಾರ ನೋಡಿದರೆ, ಹಿಂದಿನ ವರ್ಷ BPTಗೆ ಏನು ಮಾಡಿದ್ದಾರೆ ಅಂತಂದರೆ, ಸಪ್ರೇಟಾಗಿ BPT ಮತ್ತು AHSಗೆ ಆಗಸ್ಟ್ ತಿಂಗಳಲ್ಲಿ ಅಂದರೆ BSc ನರ್ಸಿಂಗು ಆಮೇಲೆ ಇಂಜಿನಿಯರಿಂಗ್ ಕೌನ್ಸ್ಲಿಂಗ್ 2 ರೌಂಡ್ ಮುಗಿದ ಮೇಲೆ ಸಪ್ರೇಟಾಗಿ ಏನು ಮಾಡಿದ್ದಾರೆ ಅಂತಂದರೆ, AHS ಮತ್ತು BPTಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟಿದ್ದರು. KCET ಒಳಗಡೆ ಲಿಂಕನ್ನು ಬೇರೆ ಬಿಟ್ಟಿದ್ದರು. ಬಟ್ ಈ ವರ್ಷವೂ ಕೂಡ ಅದೇ ರೀತಿ ಆಗ್ಬೋದು. ಅರೌಂಡ್ 95% ನನ್ನ ಕಡೆಯಿಂದ ಹೇಳ್ತಾ ಇರುವಂಥದ್ದು ಅಂದರೆ, BPTಗೆ ಇವಾಗ ಏನು ಒಂದು ಮುಂದಿನ ವಾರದಲ್ಲಿ ಸದ್ಯದಲ್ಲಿ ಏನು ಆಪ್ಷನ್ ಎಂಟ್ರಿ ಬಿಡ್ತಾರೆ, ಅದರಲ್ಲಿ ಇದನ್ನು ಸೇರಿಸೋ ಡೌಟ್ ಇದೆ. BPTಯನ್ನು ಸೇರಿಸೋದಿಲ್ಲ. ಉದಾಹರಣೆಗೆ ಇಂಜಿನಿಯರ್ ಜೊತೆಗೆ BPT ಸೇರಿಸೋದಿಲ್ಲ, BSc ನರ್ಸಿಂಗ್ ಜೊತೆಗೆ BPTಯನ್ನು ಸೇರಿಸೋದಿಲ್ಲ. 95% ಗ್ಯಾರಂಟಿ ಇಲ್ಲ ನನ್ನ ಕಡೆಯಿಂದ ಹೇಳ್ತಿರುವಂಥದ್ದು. ಯಾಕಂದರೆ ಪ್ರತಿ ವರ್ಷ ಕೂಡ BPTಗೆ ಏನು ಮಾಡ್ತಾರೆ ಅಂದರೆ, ಸಪ್ರೇಟ್ ಆದಂಥ ಒಂದು ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಡ್ತಾ ಇದ್ದಾರೆ. ಅದು ಆಗಸ್ಟ್ ತಿಂಗಳಲ್ಲಿ ಬಿಡ್ತಾಯಿದ್ರು. ಹೋದ ವರ್ಷ ಆಗಸ್ಟಲ್ಲಿ ಬಿಟ್ಟಿದ್ದರು, ಇಂಜಿನಿಯರಿಂಗ್ ಮತ್ತು BSc ನರ್ಸಿಂಗ್ ಮುಗಿದ ಮೇಲೆ. ಸೊ ನೀವು ಕೂಡ ಈಗಿನ ಕೇಸ್ ಆಫ್ ಏನಾದರೂ ಒಂದು 5% KEದವರು ಡಿಸೈಡ್ ಮಾಡಿಕೊಂಡು ನಾವು ಇಂಜಿನಿಯರಿಂಗ್ ಜೊತೆಗೆ ಪ್ಲಸ್ ಅಗ್ರಿಕಲ್ಚರ್ ಜೊತೆಗೆ ಪ್ಲಸ್ BSc ನರ್ಸಿಂಗ್ ಜೊತೆಗೆ BPTನೂ ಕೂಡ ಸೇರಿಸ್ತೀವಿ ಅಂತಂದರೆ, ಸೊ ನಿಮಗದು ಮುಂದಿನ ವಾರದಲ್ಲಿ ಗೊತ್ತಾಗುತ್ತೆ. ಹೆಂಗಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೇ ಗೊತ್ತಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಏನಾದರೂ ಬಿಟ್ಟುಬಿಟ್ರೆ ತಿಳ್ಕೊಂಬಿಡ್ರಿ, ನೀವು KCET ಕೌನ್ಸ್ಲಿಂಗಲ್ಲಿ ನೀವು ಜಾಯ್ನ್ ಆಗಿಬಿಡ್ತೀರಾ. ಇನ್ ಕೇಸ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಏನಾದರೂ ಬಿಡಲಿಲ್ಲ ಅಂತಂದರೆ, ನಿಮಗೆ ಸಪ್ರೇಟಾಗಿ ಮತ್ತೊಂದೇನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಪ್ರೊಸೀಜರನ್ನು ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮಾಡ್ತಾರಂತೆ ಅನ್ಕೋಬೇಕು. ಓಕೆನಾ? ಅಲ್ಲಿ ತನಕ ನೀವು ಕಾಯಬೇಕು. ಎಲ್ಲಿ ತನಕ ಅಂತಂದರೆ, KEದವರು BPTಗೆ BPTಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡೋ ತನಕನೂ ಕಾಯಬೇಕಾಗತ್ತೆ. ಅವ್ರು ಏನಾದರೂ ಬಿಡಲಿಲ್ಲ ಅಂದರೆ ತಿಳ್ಕೊಂಬಿಡಿ, ಸಪ್ರೇಟ್ ಆದಂಥ ಆಗಸ್ಟ್ ತಿಂಗಳಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆನ ಮಾಡ್ತಾರೆ ಅಂತ ತಿಳ್ಕೊಬೇಕು. ಓಕೆ, ಸೊ ಇದು ನಿಮಗೆ ಭಾಳ ಡೌಟ್ ಇತ್ತು. ನಾವು ಇಂಜಿನಿಯರ್ ಜೊತೆಗೆ BPT ಕಂಬೈನೇಷನ್ ಮಾಡ್ತಾರಾ, BSc ನರ್ಸಿಂಗ್ ಜೊತೆಗೆ ನಾವು BPTನ ಆ್ಯಡ್ ಮಾಡ್ಬೋದಾ, ಇಂಜಿನಿಯರ್ ಜೊತೆಗೆ BPT ಆ್ಯಡ್ ಮಾಡ್ಬೋದಾ ಅಂತ ನೀವು ಕೇಳ್ತಾ ಇದ್ರಿ. ಇಲ್ಲ, ಇದಕ್ಕೆ BPT ಮತ್ತು AHSಗೆ ಪ್ರತಿ ವರ್ಷ ಬೇರೆ ಕೌನ್ಸ್ಲಿಂಗನ್ನು ಮಾಡ್ತಾರೆ. ಈ ವರ್ಷ ಕೂಡ ಏನಾದರೂ 5% ಅಷ್ಟೇ ನಂಗೆ ಗ್ಯಾರಂಟಿ ಇದೆ, ಕಾಂಬಿನೇಷನ್ ಮಾಡ್ಬೋದು. ಇಲ್ಲಪ್ಪ ಅಂದರೆ 95% ಸಪ್ರೇಟಾಗಿ ಆಗಸ್ಟ್ ಮಂತಲ್ಲಿ ಲಿಂಕನ್ನು ಕೊಟ್ಟು ಅದರ ಪ್ರೊಸೀಜರನ್ನು ಬೇರೆ ಮಾಡ್ಬೋದು ಅಂತಿದೆ. ಹೋಪ್ ಇದು ನಿಮ್ಗೆ ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.